ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹಸಿರು ಮನೆ ಬ್ಲಾಗ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತು ಫ್ಲವರ್ ತೊಗೊಂಡು ಬಂದಿದ್ದೀನಿ. ಇದರಲ್ಲಿ ಒಂದು ಒಳ್ಳೆ ಗೋಬಿ ಮಂಚೂರಿ ಮಾಡುವ. ಇದನ್ನು ನೀಟಾಗಿ ಕಟ್ ಮಾಡಿಕೊಂಡು ಸ್ವಚ್ಛ ಮಾಡ್ಕೊಂಡು ತೊಗೊಂಡು ಬರ್ತೀನಿ. ಗೋಬಿ ಮಂಚೂರಿನ ಕಟ್ ಮಾಡಿಕೊಂಡು ಸ್ವಚ್ಛ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ. ಇದನ್ನು ಸ್ವಲ್ಪ ಉಪ್ಪು ಮತ್ತು ಬಿಸಿ ನೀರು ಹಾಕಿ ಒಂದು 2 ನಿಮಿಷ ಇಟ್ಕೊಳ್ಳುವ. ನಾನು ಒಲೆ ಮೇಲೆ ಕುದಿಯೋಕ್ಕೆ ಬಿಸಿನೀರು ಇಟ್ಕೊಂಡಿದ್ದೀನಿ. ಒಂದು 2 ನಿಮಿಷ ಇರಬೇಕು. ಇದರಲ್ಲಿ ಹುಳ ಎಲ್ಲ ಇರ್ತಾವಲ್ಲ, ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಸೋಸ್ಕೊಳ್ಳುವ. ಸೋಸಿದ ಮೇಲೆ ಒಂದು ಪಾತ್ರೆ ತಗೊಂಡು 1 ಕಪ್ಪು ಕಾರ್ನ್ ಫ್ಲೋರ್, 1 ಚಮಚ ಕಡಲೆ ಹಿಟ್ಟು, 1 ಚಮಚ ಮೈದಾ ಹಿಟ್ಟು, 1 ಚಮಚ ಖಾರದ ಪುಡಿ, 1 ಚಮಚ ಗರಂ ಮಸಾಲ ಪುಡಿ, 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು 1 ಚಮಚ ಉಪ್ಪು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳುವ. ಒಂದು 2 ಚಮಚ ಆಗುವಷ್ಟು ನೀರು ಹಾಕ್ಕೊಳ್ಳುವ. ಇದನ್ನು ಪೌಡ್ರ್ ಟೈಪ್ ಮಿಕ್ಸ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಫ್ಲವರ್ ಹಾಕ್ಕೊಳ್ಳುವ. ಅದು ಫ್ಲವರ್ ಬಿಸಿ ಇದೆ, ಹಾಗಾಗಿ ನೀರು ಜಾಸ್ತಿ ಹಾಕ್ಕೊಳ್ಳೋದು ಬೇಡ. ಒಂದು 2 ಚಮಚ ನೀರು ಸಾಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಈಚೆ ಕಡೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಇದನ್ನು ಬಿಡಿ ಬಿಡಿಯಾಗಿ ಬಿಟ್ಕೊಳ್ಳುವ, ಇಲ್ಲಾಂದರೆ ಒಂದಕ್ಕೊಂದು ಇಟ್ಕೊಂಡು ಬಿಡ್ತೈತಿ. ಗೋಬಿನ ಡ್ರೈಯಾಗಿ ತೆಕ್ಕೊಳ್ಳೋಣ. ಈಚೆ ಕಡೆ ನಾವು ಮಂಚೂರಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳುವ. 1 ಈರುಳ್ಳಿ ತೊಗೊಂಡಿದ್ದೀನಿ, 1 ಚಮಚ ಸೋಯಾ ಸಾಸು, 1 ಚಮಚ ಗ್ರೀನ್ ಚಿಲ್ಲಿ, 1 ಚಮಚ ರೆಡ್ ಚಿಲ್ಲಿ, 1 ಚಮಚ ಟೊಮೆಟೊ ಸಾಸು, 1 ಚಮಚ ಕಾರ್ನ್ ಫ್ಲೋರನ್ನು ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಳ್ಳುವ. ಈರುಳ್ಳಿನ ಚೆನ್ನಾಗಿ ಫ್ರೈ ಆದಮೇಲೆ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳುವ. ಆಮೇಲೆ ಗ್ರೀನ್ ಚಿಲ್ಲಿ ಸಾಸು, ರೆಡ್ ಚಿಲ್ಲಿ ಸಾಸು, ಸೋಯಾ ಸಾಸು, ಆಮೇಲೆ ಟೊಮೆಟೊ ಕೆಚಪ್ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳುವ. ಮಿಕ್ಸ್ ಆದಮೇಲೆ ನಾನು 1 ಚಮಚ ಕಾರ್ನ್ಫ್ಲೋರಿಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಗೋಬಿ ಮಂಚೂರಿ ಗ್ರೇವಿ ಟೈಪ್ ಬರಲಿ ಅಂತ ಹಾಗೆ ಮಾಡಿದ್ದೀನಿ. ನೀವು ಹಾಗೆ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಗೋಬಿ ಮಂಚೂರಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಚಿಟಿಕೆ ಆಗುವಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕು. ಯಾಕಂದರೆ ಸೋಯಾ ಸಾಸು ಉಪ್ಪಿನ ಅಂಶ ಇರುತ್ತೆ ಅದರಲ್ಲಿ, ಅದಕ್ಕೋಸ್ಕರ. ಡ್ರೈ ಗೋಬಿ ಹಾಕ್ಕೊಳ್ಳುವ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಬಿಡುವ. ನೋಡಿ, ಬಿಸಿ ಬಿಸಿಯಾದ ಗೋಬಿ ಮಂಚೂರಿ ರೆಡಿ.